ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮಮ್ಮನೂರಲ್ಲಿದ್ದೀನಿ. ನಮ್ಮ ಚಿಕ್ಕಪ್ಪ ಆಗಬೇಕು ಅವರ ಮಗಳ ತೊಟ್ಟಿಲ ಶಾಸ್ತ್ರ ಇದೆ ಇವತ್ತು. ಸೊ ಅಲ್ಲಿಗೆ ರೆಡಿಯಾಗಿ ಹೊರಟಿದ್ವಿ ನಾನು ನಮ್ಮ ಅತ್ತಿಗೆ. ಇಲ್ಲೇ ಮುದಾದಡಿಲೇ ಇರೋದು ತೊಟ್ಟಿಲ ಶಾಸ್ತ್ರ. ಸೊ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೊರಟಿದ್ವಿ. ಜವಳ ತಗ್ಸೋದು ಇದೆ, ಹಾಗೇನೆ ತೊಟ್ಟಿಲ್ ಶಾಸ್ತ್ರ ಎರಡೂ ಇದೆ. ಸೊ ಅದಕ್ಕೋಸ್ಕರ ಫಂಕ್ಷನ್ ಮುಗಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ. ಸೊ ನಮ್ಮಮ್ಮ ಏನು ಟಿಫಿನ್ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಟಿಫಿನ್ ಮಾಡಿಕೊಂಡು ಹೋಗಿ ಬರ್ತೀವಿ. ಸೊ ನೋಡಿ, ನಮ್ಮಮ್ಮ ಬೆಳಗಿನ ಟಿಫಿನ್ಗೆ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇರೋದ್ರಿಂದ ನಮ್ಮಮ್ಮನೇ ತಿಂಡಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಸೊ ಓಕೆ, ಇವಾಗ ಟಿಫಿನ್ ಮುಗಿಸ್ಕೊಂಡು ಫಂಕ್ಷನ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಇದೇ ನೋಡಿ ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ಪಾಪುದು ಇವತ್ತು ತೊಟ್ಟಿಲು ಶಾಸ್ತ್ರ ಇರೋದು. ಇವಾಗ ಜವಳ ತಗ್ಸೋದಕ್ಕೆ ಅಂತ ಅದೇ ಊರಿನ ಮಹೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿ ಮನೆಯಿಂದ ಏನೋ ಅಡುಗೆ ತಂದು ಪ್ರಸಾದ ಮಾಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿನೇ ಒಲೆ ಹಚ್ಚಿ ಪ್ರಸಾದನ ರೆಡಿ ಮಾಡಬೇಕು. ಪ್ರಸಾದ ರೆಡಿ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಿ ಆ ಪ್ರಸಾದನ ಗಂಡು ಮಕ್ಕಳಷ್ಟೇ ಊಟ ಮಾಡಬೇಕು, ಹೆಣ್ಮಕ್ಳು ಊಟ ಮಾಡೋ ಆಗಿಲ್ಲ. ಈ ದೇವರ ಅದು ಪದ್ಧತಿ ಅದು. ಬೆಚ್ಚಿರವ ಸಾಕು, ಏನು ಮಾಡಲ್ಲ. ಏರ್ಬೇಡ ಫೋಟೋ ತೆಗೆದ ಸುಮ್ಮನೆ ಫೋಟೋ ಹೊಡೆ ಮಟ್ಟ
ಇನ್ನ ಮುಂದೆ ಸ್ವಲ್ಪ ಮುಂದೆ ನಾನೆಲ್ಲ ಕಸ್ತಾನಲ್ಲಿ 3 ರಾತ್ರಿ ಕಸ್ತೀನಿ ಅದು ಕಾಣಕ್ವಲ್ಲ ಅದು ತಿಳಿಯೋದಣ್ಣ ಕಾಬಡಿ ಪಟ್ ಸರ್ಕ ಅವಂದು 5 ತಿಂಗಳಾಗಲ್ಲ ಕೈ ಹುಷಾರವ್ವ ನೀನು ಕೈ 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 ಹಿಡ್ಕಾದನ್ ಬೇಡ ಕೈ ಹಿಡ್ಕೊಳ್ಳಿ ಒತ್ತದತ್ತಿ ಟ್ರಿಮ್ಮರ್ ಇಲ್ಲಿ 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 ಅಮ್ಮ ಇಲ್ಲಿ 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 ಬಿಡು ಇಲ್ಲಿ ಪಾಡ ಕುಂದಿಸಿ ನಿನ್ ತೊಡಿ ಮೇಲೆ ತೊಟ್ಲನ್ನ ಮಾವ ಆಗೋರು ಉತ್ಕೊಂಡ್ಬರ್ಬೇಕು. ಹಾಗೆಯೇ ಜವಳದ ಟೈಮಲ್ಲಿ ಮೊದಲ ಒಂದು 3 ಸಲ ಕೂದಲನ್ನ ಮಾವನೇ ಕೂದಲನ್ನ ಕಟ್ ಮಾಡಬೇಕು, ಅದು ಪದ್ಧತಿ. ಜವಳ ತೆಗೆದಾದ್ಮೇಲೆ ಪಾಪುಗೆ ಅಲ್ಲೇನೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಬರ್ತಿರ್ತಾವ ಪಾಪು ಅಳ್ತಾ ಆಯ್ತ, ಅದಕ್ಕೆ ಹಶುವಾಗೈತಂತ, ನಿಧಾನ ಹುಷಾರು ಬಿದ್ದಿ, ಅದಕ್ಕೆ ಹಶುವಾಗೈತಂತ, ಅದಕ್ಕೆ ಅಳ್ತಾ ಐತಿ. ಇದು ಬನ್ನಿ ದೇವಿ ಮರ. ಜವಳ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಪುನೂ ಹಾಗೆ ಅವಳ ತಾಯಿನೂ ಕೂರಿಸಿ ಆರತಿ ಮಾಡಿದರು. ಓಕೆ ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗೀತು. ಸೊ ಇವಾಗ ಊಟ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.